ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈ ವಿಡಿಯೋದಲ್ಲಿ VAO ಮತ್ತು PSI ಎಕ್ಸಾಮ್ಗೆ ಡ್ರೆಸ್ ಕೋಡ್ ನೋಡ್ಕೊಂತ ಹೋಗೋಣ. ಸೊ ಡ್ರೆಸ್ ಕೋಡ್ ನೋಡೋ ಮೊದಲು ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ PSI ಎಕ್ಸಾಮ್ ಬಂದುಬಿಟ್ಟು 22/9/2024 ಇದೆ. ಮತ್ತು VAO ಎಕ್ಸಾಮ್ ಬಂದುಬಿಟ್ಟು 29/9/2024, ಅಂದರೆ ಅದು ಕೂಡ ಇದೇ ತಿಂಗಳಲ್ಲಿದೆ. ಸೊ ಇವೆರಡು ಎಕ್ಸಾಮು ಇದೇ ತಿಂಗಳಲ್ಲಿದೆ. ಸೊ ಆ ಎಕ್ಸಾಮ್ಸ್ಗೆ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಕೆಳಗೆ ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಅಂದರೆ ಅದೇ ಡ್ರೆಸ್ ಕೋಡು. ಸೊ ಫಸ್ಟ್ ಪಾಯಿಂಟಲ್ಲಿ ಬಂದುಬಿಟ್ಟು ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಧರಿಸಲಾಗುವುದಿಲ್ಲ. ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಧರಿಸಲು ಆದ್ಯತೆ ನೀಡುವುದು. ಅಂದರೆ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಫುಲ್ ಶರ್ಟ್ ಅಲ್ಲ. ಅದೇ ರೀತಿ ಹಾಫ್ ತೋಳಿನ ಶರ್ಟ್ ಇರುತ್ತಲ್ಲ, ಆ ಶರ್ಟಿಗೆ ಕಾಲರ್ ಇಲ್ಲದೆ ಇರೋದು ನೋಡ್ಕೊಳ್ರಿ ಅಂತ ಹೇಳಿದ್ರೆ ಇಲ್ಲಿ. ಸೊ ನೆಕ್ಸ್ಟು ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಅಂದರೆ ಜೇಬುಗಳಿಲ್ಲದಿರುವ ಅಥವಾ ಕಡಿಮೆ ಜೇಬುಗಳಿರುವ ಪ್ಯಾಂಟುಗಳು ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆ ಡ್ರೆಸ್ ಕೋಡ್ ಆಗಿದೆ. ಕುರ್ತಾ ಪೈಜಾಮ ಜೀನ್ಸ್ ಪ್ಯಾಂಟ್ ಅನುಮತಿಸುವುದಿಲ್ಲ. ಅಂದರೆ ಜಾಸ್ತಿ ಜೋಬಿರೋದು ಅಥವಾ ಜೀನ್ಸ್ ಪ್ಯಾಂಟು ಕುರ್ತಾ ಪೈಜಾಮನ ಅಲೋ ಮಾಡಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪ್ಯಾಂಟುಗಳು. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪಾಕೆಟ್ಗಳು ದೊಡ್ಡ ಪಟಗಳು ಮತ್ತು ವಿಸ್ತಾರವಾದ ಕುಸುತ್ತಿರುವ ಬಟ್ಟೆಗಳು ಇರಬಾರದು. ಅಂದರೆ ಜಿಪ್ ಪಾಕೆಟ್ಸ್ ಮತ್ತು ದೊಡ್ಡ ಬಟನ್ಸ್ ಇವೆಲ್ಲ ಇರಬಾರ್ದು. ನೆಕ್ಸ್ಟ್ ಪಾಯಿಂಟು, ಪರೀಕ್ಷಾ ಹಾಲೊಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದರೆ ಶೂ ಹಾಕೊಂಡು ಹೋಗಿಲ್ಲ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ ಅಂತ ಹೇಳಿದರೆ. ನೆಕ್ಸ್ಟ್, ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಸೊ ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳು ನೋಡೋದಾದರೆ ಅವ್ರುಗಳು ಇನ್ನೇನು ಸ್ವಲ್ಪ ಸೇಮೇ ಇರುತ್ತೆ. ಸೊ ಯಾರಿಗಾದ್ರೂ ಬೇಕಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಓದ್ಕೊಳ್ರಿ. ಸೊ ನಾವಿವಾಗ ನೆಕ್ಸ್ಟ್ ಪಾಯಿಂಟಿಗೆ ಮೂವ್ ಆಗೋಣ. ನಿಷೇಧಿತ ವಸ್ತುಗಳ ಪಟ್ಟಿ ಅಂದರೆ ಎಕ್ಸಾಮ್ ಹಾಲೊಳಗೆ ಯಾವುದು ಅಲೋ ಇರಲ್ಲ ಅಂತ. ಸೊ ಡ್ರೆಸ್ ಕೋಡನ್ನು ಅನುಸರಿಸಿ ಜೊತೆಗೆ ಕೆಳಗೆ ಪಟ್ಟಿ ಮಾಡಲಾದ ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ನಿಷೇಧಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು. ಅವು ಯಾವ್ಯಾವಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನ ಮತ್ತು ಕೈಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸಲಾಗುವುದಿಲ್ಲ. ಸೊ ಇವೆಲ್ಲ ಎಕ್ಸಾಮ್ ಸೆಂಟ್ರೊಳಗೆ ಅಲೋ ಇರಲ್ಲ. ನೆಕ್ಸ್ಟು, ತಿನ್ನಬಹುದಾದ ಪದಾರ್ಥಗಳು ಪರೀಕ್ಷಾ ಕೊಠಡಿಯೊಳಗೆ ತರುವುದನ್ನು ಹಾಗೂ ತಿನ್ನುವುದನ್ನು ನಿಷೇಧಿಸಲಾಗಿದೆ. ಕುಡಿಯುವ ನೀರಿನ ಬಾಟ್ಲು ಸಹ ಅನುಮತಿ ಇಲ್ಲ. ಅಂದರೆ ನೀರಿನ ಬಾಟ್ಲುಗಳು ನಾವು ತಗೊಂಡೋಗೋ ಅವಸರ ಇಲ್ಲ. ಸೊ ನೆಕ್ಸ್ಟು, ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು. ಅಂದರೆ ಆ ಎಕ್ಸಾಮ್ ಸೆಂಟ್ರೊಳಗೆ ನೀರಿನ ವಾಟರ್ ಫೆಸಿಲಿಟಿ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪೆನ್ಸಿಲ್ಲು, ಪೇಪರು, ಎರೇಸರು ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ. ಅಂದರೆ ನಾವು ಬರೀ ಪೆನ್ನೊಂದೇ ತಗೊಂಡೋಗ್ಬೇಕಂತ ಅರ್ಥ ಇಲ್ಲಿ. ಮತ್ತು ತಲೆ ಮೇಲೆ ಟೋಪಿ ಅಂದರೆ ಹ್ಯಾಟ್ ಕೂಡ ಧರಿಸಬಾರದು. ಯಾವುದೇ ರೀತಿಯ ಮಾಸ್ಕನ್ನು ಧರಿಸುವಂತಿಲ್ಲ. ಸೊ ಇವೆಲ್ಲ ಎಕ್ಸಾಮ್ ಸೆಂಟ್ರೊಳಗೆ ಅಲೋ ಇಲ್ದಿರೋ ಐಟಮ್ಸ್ಗಳು ಇವೆಲ್ಲ. ಸೊ ನಾವು ಇವಾಗ ನೆಕ್ಸ್ಟ್ ನೋಡೋಣ. ಸೊ ನಾವು ಇಷ್ಟೊತ್ತರೆಗೂ ಯಾವ್ಯಾವ ತಗೊಂಡೋಗ್ಬಾರ ಅಂತ ನೋಡಿದ್ವಿ. ಸೊ ನಾವು ನೆಕ್ಸ್ಟ್ ಇವಾಗ ಯಾವ್ಯಾವ ತಗೊಂಡೋಗ್ಬೇಕು ಅಂತ ನೋಡೋಣ. ಸೊ ಅದ್ರಲ್ಲಿ ಫಸ್ಟ್ ಬಂದುಬಿಟ್ಟು ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರುವುದು. ಅಂದರೆ ಹಾಲ್ ಟಿಕೆಟ್ ತಗೊಳ್ಬೇಕು. ಮತ್ತು ಒಂದು ಐಡೆಂಟಿ ಕಾರ್ಡ್ ತಗೊಳ್ಬೇಕು. ಯಾವುದಪ್ಪ ಅಂದರೆ ಸೊ ಆಧಾರ್ ಕಾರ್ಡ್ ಆಗಿರಲಿ, ಪ್ಯಾನ್ ಕಾರ್ಡ್ ಆಗಿರಲಿ, ಪಾಸ್ಪೋರ್ಟು ಈ ಥರ ತಗೊಳ್ಬೇಕು. ನೆಕ್ಸ್ಟ್ ಲಾಸ್ಟ್ ಲೈನ್ ನೋಡಿದ್ರೆ, ಪರೀಕ್ಷೆಯ ಕೊನೆಯ ಬೆಲಾಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ. ಅಂದರೆ ಒಂದ್ಸಲ ಎಕ್ಸಾಮ್ ಬರೆಯೋಕ್ಕೆ ಹೋದ್ವಪ್ಪ ಅಂದರೆ ಫೈನಲ್ ಬೆಲ್ ಆದಮೇಲೆ ನಾವು ಹೊರಗೆ ಬರಬೇಕು. ಅಷ್ಟೊತ್ತರೆಗೂ ಹೊರಗೆ ಬರೋಂಗಿಲ್ಲ ಅಂತ ಹೇಳಿದರೆ. ಲಾಸ್ಟ್ ಇಲ್ಲಿ ನೋಡಿದ್ರೆ, ಈ ಮೇಲೆ ಹೇಳಲಾಗಿರುವ ಕೆಎ ನಿಯಮಗಳನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಇಲ್ಲವಾದರೆ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಫೈನಲ್ ಇದಿಷ್ಟು ಆಗಿತ್ತು ಗಾಯ್ಸ್ ಈ ವಿಡಿಯೋದಲ್ಲಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಈ ಸರಿ ಬರೀತಿರೋ PSI ಮತ್ತು VAO ಕ್ಯಾಂಡಿಡೇಟ್ಸ್ಗಳಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.